ಲವ್ ಸ್ಟೋರಿ. ಇದು 18-17 ಏಜಲ್ಲಿ ಲವ್ ಮಾಡಿದ್ರೆ ಮನೇಲಿ ಹೇಗೆ ಒಪ್ಪಿಸ್ಬೇಕು ಹೇಗಿಲ್ಲ ಅದ್ರ ಬಗ್ಗೆ ಐತೆ ಮೂವಿ. ಸಖತ್ತಾಗೈತೆ, ಬಂದು ನೋಡಿ. ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೋದು. ಎಲ್ಲ ಮಿಡಿಲ್ ಕ್ಲಾಸ್ ಜನಗೆ ಹೆಂಗೆ ಲವ್ ಸ್ಟೋರಿ ಇರುತ್ತೆ, ಹೆಂಗೆ ಫೇಸ್ ಮಾಡ್ತಾರೆ ಲವ್ ಬಂದರೆ, ಹೆಂಗೆ ಸಮಾಜನ ಫೇಸ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಫಸ್ಟ್ ಮೂವಿ ಇರೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ಜೊತೆ ನೋಡೋ ಅಂಥ ಮೂವಿ, ವಾಚಬಲ್ ಮೂವಿ. ಸ್ಕ್ರಿಪ್ಟ್ ಚೆನ್ನಾಗಿದೆ, ಹೊಸ ತಂಡ ಆದರೂ ಸ್ಕ್ರಿಪ್ಟ್ ಚೆನ್ನಾಗಿದೆ. ಬಿಕಾಸ್ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್. ಫಸ್ಟ್ ಮೂವಿ ಆಗಿರೋದ್ರಿಂದ ಹೆಂಗಿರುತ್ತೆ ಅನ್ನೋ ಕನ್ಫ್ಯೂಷನ್ಸ್ ನಮಗೂ ಇತ್ತು. ಟ್ರೇಲರ್ ಬಂದು ನಾವು ನೋಡಿದಾಗ ದೇರ್ ವಾಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಟ್ರೇಲರ್ ನೋಡಿದಾಗ. ಬಟ್ ದೇರ್ ಇಸ್ ಲಾಟ್ ಇನ್ಸೈಡ್ ದ ಪಿಕ್ಚರ್ ಅಪಾರ್ಟ್ ಫ್ರಮ್ ದಿ ಟ್ರೇಲರ್. ಸೊ ಬಂದು ನೋಡ್ಬೋದು. ಯಾರ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಪರ್ಟಿಕ್ಯುಲರ್ ಆಗಿ ಅಂತ ಹೇಳೋ ಥರ ಇಲ್ಲ. ಆಲ್ ದಿ ಆ್ಯಕ್ಟರ್ಸ್ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಸೊ ಬಂದು ಒಂದು ಸಲ ಫ್ಯಾಮಿಲಿ ಜೊತೆ ನೋಡಿಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಸಖತ್ತಾಗಿದೆ, ಬಂದು ನೋಡಿ. ಆಯ್ತು ಸರ್, ತುಂಬ ಚೆನ್ನಾಗೈತೆ ಚೆನ್ನಾಗೈತೆ. ಚೆನ್ನಾಗಿದೆ ಸರ್. ಎಸ್ಪೆಷಲಿ ಮ್ಯೂಸಿಕ್ಕು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಅಂತ ಎಲ್ಲ ಹೊಸ ಆ್ಯಕ್ಟರ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ನೋಡ್ಬೋದು. ಎಸ್ಪೆಷಲಿ ನನಗೆ ತುಂಬ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಸರ್. ಮ್ಯೂಸಿಕ್ ಇಷ್ಟ ಆಯಿತು, ಸ್ಟೋರಿ ಟ್ವಿಸ್ಟು ತುಂಬ ಚೆನ್ನಾಗಿದೆ. ಇಂಟರ್ವಲ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಯಾಕೆಂದರೆ ಹೊಸ ಹೀರೋ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಫೈಟ್ಸು ಮತ್ತು ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಬಂದು ನೋಡೋ ಅಂತ ಕೇಳ್ಕೊತೀವಿ. ಚೆನ್ನಾಗಿದೆ ಬ್ರೋ. ವಿಧಾನಿಕಾ ಶೆಟ್ಟಿ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಬ್ರೋ. ಹೌದು, ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ, ಎಲ್ಲ ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡೋಂಥ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ಅಲ್ಲ, ನಾವು ಕೂಡ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ನಮ್ಮ ಡೈರೆಕ್ಟ್ರು ಆಲ್ವಿನ್ ಸರ್ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ, ಕೃಷ್ಣ ಸರ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬಂದು ನೋಡಿ ಸರ್. ದಯವಿಟ್ಟು ಚಿತ್ರನ ಥಿಯೇಟ್ರ್ ಬಂದು ನೋಡಿ, ತುಂಬ ಚೆನ್ನಾಗಿದೆ ಸರ್. ಹೀರೋಯಿನ್ ಕೂಡ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ಸರ್. ಯಶ್ ಶೆಟ್ಟಿ ಮತ್ತು ಕಾಂಗ್ರೆಸ್ ಇದೆ ಅಂತ ಹೇಳೋದೇ ಬೇಡ, ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಯಾವಾಗ ಸಲಗ ಸಿನಿಮಾದಲ್ಲಿ ಯಶ್ ಶೆಟ್ಟಿ ಮತ್ತು ವರ್ಧನ್ ಇವರು ಸೂರ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ, ಅದೇ ಟೈಪಲ್ಲಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬ ಅದ್ಭುತ ಮಾಡಿದ್ದಾರೆ. ಡೈರೆಕ್ಟ್ರು ಕೂಡ ತುಂಬ ಯಾಡ್ಸಪ್ ಹೇಳಬೇಕು. ಅವ್ರ ಫಸ್ಟ್ನೇ ಸಿನಿಮಾ ಅನಿಸುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿತ್ತು ಸರ್. ಏನಿಷ್ಟ ಆಯಿತು? ಮೂವಿ ಫುಲ್ ಸ್ಟೋರಿ ಚೆನ್ನಾಗಿತ್ತು. ಒಂದು ಮಿಡಿಲ್ ಕ್ಲಾಸ್ ಮೂವಿ ಹೆಂಗಿದೆಯೋ ಹಂಗಿದೆ. ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ. ಇನ್ನೊಂದು ಸತಿ ಬಂದು ನೋಡಿದ್ದೀವಿ. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ವಿ. ತುಂಬ ಸರ್ ಹೀರೋ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಡೈಲಿ ನಾವು ಅದೇ ಸಾಂಗ್ಸ್ ಕೇಳ್ತಾ ಇದ್ದೀನಿ. ಚೆನ್ನಾಗಿದೆ ಸರ್ ಎಲ್ಲ. ಚೆನ್ನಾಗಿದೆ. ಅವನ್ನ ನಾನು 4-5 ವರ್ಷದಿಂದ ನೋಡ್ತಾ ಇದ್ದೀನಿ. 2 ವರ್ಷ ಮೂವಿಗೆ ಅಂತಲೇ ಡೆಡಿಕೇಟ್ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿ. ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ. ಚೆನ್ನಾಗಿತ್ತು ಸರ್ ಮೂವಿ. ಇಟ್ ವಾಸ್ ಅನ್ ಅಮೇಝಿಂಗ್ ಮೂವಿ. ಎಲ್ಲರೂ ವಾಚ್ ಮಾಡ್ಬೋದು. ಆ್ಯಂಡ್ ಎವ್ರಿ ಒನ್ ಆರ್ ಸಜೆಸ್ಟೆಡ್ ಟು ವಾಚ್ ದಟ್ ಮೂವಿ. ಆ್ಯಂಡ್ ಇಟ್ ವಾಸ್ ಅ ನೈಸ್ ಮೂವಿ. ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರು, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅವರೆಲ್ಲ. ಸೊ ಚೆನ್ನಾಗಿತ್ತು ಮೂವಿ ನೋಡಿದ್ದೀವಿ ಸರ್, ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡೋವಂಥ ಮೂವಿ. ಆಮೇಲೆ ಹೊಸಬ್ರು ಪ್ರಯತ್ನ ತುಂಬ ಚೆನ್ನಾಗಿದೆ. ಹೀರೋಯಿನ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ. ಆಮೇಲೆ ಅಪೂರ್ವ ಮ್ಯಾಮ್ ನಮ್ಗೆ ತುಂಬ ಚೆನ್ನಾಗಿ ಪರಿಚಯ ಇರೋದ್ರಿಂದ ಅವರು ಆ್ಯಕ್ಟಿಂಗ್ ಬಗ್ಗೆ ಹೇಳೋ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಂ ಸರ್, ಮೂವಿ ನೋಡಿದೆ. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ಚೆನ್ನಾಗಿ ಮಾಡಿದ್ದಾರೆ. ಹೊಸ ತಂಡ ಆದರೂ ತುಂಬ ಚೆನ್ನಾಗಿ ಇದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಮೂವಿ ಸರ್. ಥ್ಯಾಂಕ್ ಯು ಸರ್. ಕತೆ ತುಂಬ ಚೆನ್ನಾಗಿದೆ ಸರ್. ನಾವು ಅಂದ್ಕೊಂಡ್ವಿ ಹೇಗಿರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ಶಾರ್ಟ್ ಆಗಿದ್ದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸರ್ ಮೂವಿ. ಎಲ್ರಿಗೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಏನು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು ಸರ್. ಅಪೂರ್ವ ಮ್ಯಾಮ್ದು, ಕಾಕ್ರೋಚ್ ಸುದೀಪ್ ಸರ್ದು, ಮತ್ತು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಫುಲ್ಲು ಇಷ್ಟು ಬೇಗ ಸಿನಿಮಾ ಮುಗೀತು ಅನ್ನೋ ಒಂದು ಬೇಜಾರಿದೆ. ಆ್ಯಕ್ಚುಲಿ ಬೇಗ ಮುಗೀತು ಅಂತ ಫೀಲ್ ಸಿಕ್ತು. ಮೂವಿ ಚೆನ್ನಾಗಿತ್ತು. ನಾವು ಎಲ್ಲರೂ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಮೈ ಓಂ ಶಿವಂ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಳ್ಳೆ ಪ್ರಯತ್ನ, ಒಳ್ಳೆ ಸೋಷಲ್ ಮೆಸೇಜ್ ಇರೋಂಥ ಸಿನಿಮಾ. ಇವತ್ತಿನ ಯುವಜನತೆಗೆ ಅವಶ್ಯಕತೆ ಇರೋವಂಥದ್ದು ತಾಯಿ ತಂದೆಗಳು ಮಕ್ಕಳು ಮರಿಗಳನ್ನ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು, ಅವ್ರ ಜವಾಬ್ದಾರಿ ಏನು ಅಂತ ನೆನೆಸೋ ಚಿತ್ರ. ಒಂದು ಸಣ್ಣ ಮಿಸ್ಟೇಕು ಯಾವ ಒಂದು ದುಷ್ಪರಿಣಾಮನ ಜೀವನದಲ್ಲಿ ಮಾಡುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ಭಾಳ ಖುಷಿ ಆಯಿತು ನೋಡಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ನಮ್ಗೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಕಾಕ್ರೋಚ್ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ಸೊ ಮ್ಯೂಸಿಕ್ ಅಂತೂ ವಿಜಯ್ ಹೇಳೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ತಂದೇನೆ ಅಷ್ಟೊಂದು ಗೊತ್ತಾಗಲ್ಲ ಹೊಸಬ್ರು ಟೀಮ್ ಅಂತ. ಸೊ ಹೀರೋಯಿನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಸಿನಿಮಾಗಳು ನೋಡಿ, ಹೊಸಬ್ರು ಸಿನಿಮಾಗಳಿಗೆ ಆರೈಸಿ
ಹೊಸ ಪ್ರೊಡ್ಯೂಸರ್ಗಳು ಅನ್ನದಾತರು ಸರ್ ಅವ್ರು ಈ ಥರ ಹೊಸಬ್ರನ್ನ ಸಪೋರ್ಟ್ ಮಾಡಿದಾಗ ಅವ್ರು ಇನ್ನಷ್ಟು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಕ್ಕೆ ಮುಂದೆ ಬರ್ತಾರೆ. ಸೊ ಅದರಿಂದ ತುಂಬ ಜನರಿಗೆ ಒಳ್ಳೇದಾಗುತ್ತೆ, ಇಂಡಸ್ಟ್ರಿಗೂ ಸ್ವಲ್ಪ ಒಳ್ಳೇದಾಗುತ್ತೆ. ಸೊ ಈ ಮೂವಿ ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು ಆರೋಗ್ಯ ಎಲ್ಲ ಫ್ಯಾಮಿಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಂದು ಹೊಸ ಹೀರೋ ಇಟ್ಕೊಂಡು ಹೆಂಗೆ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಂಥರ ಬೋರೇ ಆಗಲ್ಲ, ಒಂಥರ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸು ಈ ವಿಲನ್ ಕ್ಯಾರೆಕ್ಟರೈಸೇಷನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರೈಸೇಷನ್ ತುಂಬ ಅದ್ಭುತವಾಗಿದೆ. ಆಮೇಲೆ DOP ಸೋ ಗುಡ್. ಆಮೇಲೆ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಫ್ಯಾಮಿಲಿ ಎಲ್ಲ ನೋಡ್ಬೋದು.